ಇವತ್ತು ಸಂಜೆ 6:30 ಸುಮಾರು ಕಾರ್ಣಿಕ ಆಯಿತು. ಕಾರ್ಣಿಕ ಬಂದ್ಬಿಟ್ಟು ಆನೆಕೊಂಡ ಶ್ರೀ ಬಸವೇಶ್ವರ ದೇವಸ್ಥಾನ ಜಾಗದಲ್ಲಿ ಆಗುವಂಥ ಕಾರ್ಣಿಕ. ಇಲ್ಲಿ ಒಟ್ಟಾರೆಯಾಗಿ ಸರಿಸುಮಾರು ಒಂದು 17 ದೇವರುಗಳು ಒಂದು ಕಡೆ ಸೇರಿಕೊಂಡು ಕಾರ್ಣಿಕ ಆಗುವಂಥ ಸ್ಥಳ ಇದು. ಮತ್ತು ಇದಕ್ಕೆ ಇತಿಹಾಸ ಬಂದ್ಬಿಟ್ಟು ನಾವೆಲ್ಲ ಕೇಳಿದ್ದೀವಿ, ಕಲ್ಯಾಣಿ ಚಾಲುಕ್ಯರು ಅಂತೇಳಿ. ಆ ಕಾಲದಿಂದನೂ ಈ ದೇವಸ್ಥಾನದ ಇತಿಹಾಸ ಇದೆ. ನಮ್ಮ ಮುಂದ್ಗಡೆ ಒಂದು ಶಾಸನ ಇದೆ. ಆ ಶಾಸನದೊಳಗಡೆ ಉಲ್ಲೇಖ ಇದೆ, ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಆದಂಥ ಒಂದು ಶಾಸನ ಅದು. ಮತ್ತು ದೇವಸ್ಥಾನ ಬಂದ್ಬಿಟ್ಟು ಜಕಣಾಚಾರಿ ಕತ್ತಿದ್ದಾರೆ ಅನ್ನೋದು ಒಂದು ಇತಿಹಾಸ ಇರುವಂಥ ಆನೆಕೊಂಡ ಜಾಗ ಅದು. ಮತ್ತು ಉಚ್ಚಂಗಿ ಪಾಂಡ್ಯರು ಅಂತ ನಾವೆಲ್ಲ ಕೇಳಿದ್ದೀವಿ. ಉಚ್ಚಂಗಿ ಪಾಂಡ್ಯರ ಕಾಲದಲ್ಲಿ ಆದಂಥ ದೇವಸ್ಥಾನ ಅಂತಲೂ ಕೂಡ ಅದೊಂದು ಇತಿಹಾಸ ಇದೆ. ಇಷ್ಟೆಲ್ಲ ಇತಿಹಾಸ ಇರುವಂಥ ದೇವಸ್ಥಾನ ಯಾವುದ್ರ ಪ್ರಮುಖ ದೇವಸ್ಥಾನಗಳು ಅಂತಂದರೆ ದಾವಣಗೆರೆ ಒಳಗಡೆ ಈ ಜಾಗ ಒಂದು. ಅದಕ್ಕೆ ನಾವು 25 ವರ್ಷ 30 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ಎಲ್ಲ 9 ದೇವರುಗಳು ಸೇರ್ತವೆ. ಏನು ಕಾರ್ಮಿಕತೆ ಇಲ್ಲಿ ಭಾಳ ಈಗಿನ ಈ ವರ್ಷ ಕಡಿಮೆ ಇದೆ, ಜನ ಫುಲ್ ಇರುತ್ತೆ. ಜನ ಕಾಲಿಡಂಗಿರಂಗಿಲ್ಲ. ಎಲ್ಲ ಒಳ್ಳೆ ಇದು ನಡೀತೈತೆ ಇಲ್ಲಿ ಕಾರ್ಯಕ್ರಮಗಳು. ಆಮೇಲೆ ಇದು ಆನೆಕೊಂಡ ಜಾತ್ರೆ ಅನ್ನೋದು ಇಡೀ ಎಲ್ಲ ಹಳ್ಳಿಯಿಂದ ಜನನೂ ಬರ್ತಾರೆ ಇದಕ್ಕೆ. ಇಪ್ಪತ್ತು 25 ವರ್ಷ ಇದೇ ಊರ್ನಾರೆ ನಾವು ವರ್ಷ ಬರಾಕತ್ತೀವಿ ರೀ. ಏನು ತೊಂದರೆ ಇಲ್ಲ, ಆರಾಮಾಗಿ ಬರ್ತೀವಿ, ದೇವ್ರ ದರ್ಶನ ಮಾಡ್ತೀವಿ, ಹೋಗ್ತೀವಿ. ಏನು ನಿಮ್ಮ ಬೇಡಿಕೆ ಬಂದ್ರೆ ಬೇಡಿಕೆ ಆಗುತ್ತೆ ಬೇಡಿಕೆ ಏನು ಎಲ್ಲ ಒಳ್ಳೆ. ಆನೆಕೊಂಡ ಜಾತ್ರೆ ಇದು. ಪ್ರತಿ ವರ್ಷ ಈ ಜಾತ್ರೆಗೆ ನಾವು ತಪ್ಪದೆ ಕುಟುಂಬ ಸಮೇತ ಎಲ್ಲರೂ ಬರ್ತೇವೆ. ಇದು ನಾವು ದಾವಣಗೆರೆಗೆ ಬಂದು 18 ವರ್ಷ ಆಯಿತು. 18 ವರ್ಷದಿಂದ ಈ ಜಾತ್ರೆಗೆ ಬಂದು ಹೋಗ್ಬೇಕು. ಈ 8 ವರ್ಷ ಆತ್ರಿ ನಾವು ಜಾತ್ರೆ ನೋಡಕ್ಕೆ ಹೆಚ್ಚಿಗೆ ಚೆನ್ನಾಗಿ. ಅಂದರೆ ಇಲ್ಲಿ ಬಂದವ್ರಿಗೆ ನಡ್ಕೊಂತವ್ರಿಗೆ ನೋಡೋರ್ಗೆ ಎಲ್ಲರಿಗೂ ಚೆನ್ನಾಗಿ ಅನ್ನಿಸ್ತೈತಿ. ಇಲ್ಲಿ ಅವ್ರು ಏನಾರ ಅನ್ಕೊಂಡಿದ್ದು ಎಲ್ಲದೂ ಇಲ್ಲಿ ಬಸವಣ್ಣ ಎಲ್ಲ ಆಗ್ಬೋದು ಮಾಡ್ಕೊಡ್ತೀವಿ. ಅಂದರೆ ಏನು ಅಂದರೆ ನಮಗೆ ಇಷ್ಟು ವರ್ಷ ಜಾತ್ರೆ ಬಂದಿವಿ ಅಂದ್ರೆ ನಮಗೆ ಚೆನ್ನಾಗಿ ಆಗ್ತೈತಿ.
ನಾವು ಚಿಕ್ಕ ವಯಸ್ಸಿಂದನೂ ಬರ್ತಾ ಇದ್ದೀವಿ. ಸುಮಾರು ವರ್ಷಗಳಿಂದ ನಾವಿಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಇದೆ ಆನೆಕೊಂಡದಲ್ಲೇ. ಇಲ್ಲಿ ಬರಬೇಕು ಅನ್ನೋ ನಮಗೆ ತುಂಬ ಖುಷಿ ಆಗುತ್ತೆ.
50 ವರ್ಷದಿಂದ ಬರ್ತಾ ಇದೆ ನೋಡ್ರಿ. ಯಾವಾಗಲೂ ಇಲ್ಲಿ ಬಂದು ಇದು ನೋಡಿ ಅವಾಗೆಲ್ಲ ಸ್ವಲ್ಪ ಸೇವೆ ಮಾಡ್ತಾ ಇದ್ದೆವು. ಈಗೆಲ್ಲ ಟೆಕ್ನಿಕಲ್ ಚೇಂಜ್ ಆದ ತಕ್ಷಣ ಸುಮ್ಮನೆ ಬಂದು ನಮಸ್ಕಾರ ಮಾಡಿ ಹೋಗ್ತಾ ಇರ್ತೇವೆ. ಹಂಗೆ ಬಂದು ಮಾಡೋದು ಅದೆಲ್ಲ ಜನಸಂಖ್ಯೆ ಜಾಸ್ತಿ ಇಲ್ಲಿ. ಅಲ್ಲಿ ಎಲ್ಲ ತಿಂಡಿ ಅಂಗಡಿಗಳು ಇಲ್ಲೇ ಬಂದು ಒಳ್ಳೇದು. ಒಳ್ಳೆ ಅಲ್ಲಿ ನಮ್ಮ ಮನಸ್ಸಿನ ಏನಿದ್ದೆಲ್ಲ ದೇವಸ್ಥಾನಕ್ಕೆ ಬರ್ತಾ ಇದೀವಿ. ಬಸವೇಶ್ವರ ದೇವಸ್ಥಾನಕ್ಕೆ ಚೆನ್ನಾಗಿದೆ, ಜಾತ್ರೆನೂ ಚೆನ್ನಾಗ್ತಿದೆ. ಪ್ರತಿ ವರ್ಷನೂ ಬರ್ತೀವಿ. ಚೆನ್ನಾಗಿ ಇಲ್ಲಿ ಬಂದಾಗಿಂದ 40 ವರ್ಷ. ಏನಾರು ಅಡಿಕೆ ಕಟ್ಕೊಂಡಿದ್ರೆ ಹಾಂ, ಎಲ್ಲ ಈಡೇರಿ ಇದೆ. ಚೈಲ್ಡ್ಹುಡ್ದಿಂದಾನು ಬರ್ತಾ ಇದ್ದೀನಿ. ಆಕ್ಚುಲಿ ನಮ್ಮ ತಾಯಿ ಮನೆ ಇಲ್ಲೇ ಬಂಬು ಬಜಾರು. ನಾವೆಲ್ಲ ಹುಟ್ಟು ಬೆಳೆದಿದ್ದು ಗೋವಾದಲ್ಲೇ. ಆದ್ರೆ ಈ ದೇವ್ರಿಗೆ ನಾನು ಚೈಲ್ಡ್ಹುಡ್ದಿಂದಾನೇ ಬರ್ತಾ ಇದ್ದೇನಲ್ಲ, ಹಂಗಾಗಿ ನಾನು ಯಾವಾಗಲೂ ನಡ್ಕೊಂತ ಇದ್ದೀನಿ. ನಾನು ಮದುವೆ ಆಗಿದ್ದು ಇಲ್ಲೇನೆ, ಮದುವೆ ಆಗಿ 21 ವರ್ಷ ಆಯ್ತು. ಸೊ ಅವಾಗಿಂದಾನು ಚೈಲ್ಡ್ಹುಡ್ದಿಂದಾನು ನಡ್ಕೊಂತಾನೆ ಇದ್ದೀನಿ, ಕೊನೆವರೆಗೂ ನಡ್ಕೊಂತಾನೆ ಇರ್ತೀನಿ. ವ್ಯವಸ್ಥಿತವಾಗಿ ಮಾಡೋದು ಎಲ್ಲ ಹೆಂಗೆ ಬಹಳ ಚೆನ್ನಾಗಿ ಅನ್ಸುತ್ತೆ, ಚೆನ್ನಾಗಿ ಮಾಡ್ತಾರೆ ಯಾವಾಗ್ಲೂ. ಆಮೇಲೆ ಪ್ರಸಾದ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿರುತ್ತೆ ಯಾವಾಗಲೂ. ಪ್ರತಿಯೊಂದು ಚೆನ್ನಾಗಿರುತ್ತೆ, ವರ್ಷ ಚೆನ್ನಾಗಿರುತ್ತೆ. ಅರ್ಕೆ ಕಟ್ಕೊಂಡಿರ್ತೀವಿ, ಅದು ನೆರವೇರುತ್ತೆ. ಮುಂದಿನ ವರ್ಷ ಅನ್ನ ಅಷ್ಟಿಗೆ ಇನ್ನೂ ಲೇಟ್ ಆಯ್ತು ಅನ್ಕೊಳ್ಳಿ, ಒಂದ್ 2-3 ತಿಂಗಳ, 1 ತಿಂಗಳ ಆಗ್ಬೋದು, 15 ದಿವಸನೂ ಆಗ್ಬೋದು, 1 ವಾರನೂ ಆಗ್ಬೋದು. ಭಗವಂತ ಯಾವಾಗ ನಮ್ಮ ಮೇಲೆ ಆಶೀರ್ವಾದ ಕೊಡ್ತಾನೋ ಆವಾಗ ನೆರವೇರುತ್ತೆ, ಆದ್ರೆ ನೆರವೇರುತ್ತೆ.
ನನ್ನ ಹೆಸರು ಅಭಿಷೇಕ್ ಅಂತಂದು ನಾನು ಇದೇ ವರ್ಷ ಈ ಜಾತ್ರೆ ಬಂದಿರೋದು. ಬಟ್ ಈ ಸಂಭ್ರಮ, ಈ ಲೈಟಿಂಗ್ಸ್ ಅದೆಲ್ಲ ನೋಡ್ಬಿಟ್ಟು ತುಂಬ ಈ ವರ್ಷದಲ್ಲಿ ದಾವಣಗೆರೆಯಲ್ಲಿ ಇದೇ ಫಸ್ಟ್ ಈ ಜಾತ್ರೆ ನಡೀತಿರೋದು. ವರ್ಷ ಇದೇ ನಡೀತಿರೋದು. ಇದನ್ನ ಬಿಟ್ಟರೆ ದುರ್ಗಮ್ಮ ಜಾತ್ರೆ ನಡೀತಿರೋದು. ನಾನು ಈ ವರ್ಷ ಮದುವೆ ಆಗ್ಬಿಟ್ಟು ನಾನು ನನ್ನ ಹೆಂಡತಿ, ನನ್ನ ಫ್ರೆಂಡ್ಸು, ನನ್ನ ತಂಗಿಯರು ಸಹಿತ ಬಂದಿದ್ವಿ ಈ ಜಾತ್ರೆಯಲ್ಲಿ. ನೋಡಬೇಕು ದೇವರು, ನಾವಿನ್ನು ಹೋಗಿಲ್ಲ ದೇವಸ್ಥಾನಕ್ಕೆ, ನೋಡ್ಬೇಕಿನ್ನು ದೇವಸ್ಥಾನ ಒಳಕ್ಕೆ ಹೋಗ್ಬಿಟ್ಟು. ನಾವು ಈ ವರ್ಷ ದೇವ್ರ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೀನಿ ಈ ದೇವರಿಗೆ. ಬಟ್ ಈ ಸಲ ಕಟ್ಕೋಬೇಕು, ದೇವ್ರ ಇಚ್ಛೆ. ಬಹಳ ವರ್ಷದಿಂದ ಆನೆಕೊಂಡು ಬಸವಣ್ಣ ಬರ್ತಾ ಇದ್ದಾವೆ. ನಮಗೆ ಬಸವಣ್ಣ ಭಾಳ ಒಳ್ಳೇದು ಮಾಡಿದ್ದಾನೆ. ನಾವು ಪ್ರತಿ ವರ್ಷವೂ ತಪ್ಪಿಸದೆ ಬರ್ತಾ ಇದ್ದಾವೆ. ಇಲ್ಲಿ ಎಲ್ಲ ಥರದ ಕಮಿಟಿಯವರು, ದೇವಸ್ಥಾನದ ಅರೇಂಜ್ಮೆಂಟ್ ಎಲ್ಲ ಭಾಳ ಚೆನ್ನಾಗಿ ನೋಡ್ಕೊತಿದ್ದಾರೆ. ಎಲ್ಲ ಸಿಬ್ಬಂದಿಗಳಿಗೂ, ಎಲ್ಲ ಜನಗಳಿಗೂ ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಎಲ್ಲ ಊಟದ ವ್ಯವಸ್ಥೆನೂ ಚೆನ್ನಾಗಿರುತ್ತೆ. ಎಲ್ಲ ಭಕ್ತಾದಿಗಳು ಸಮಾಧಾನದಿಂದ ಊಟ ಮಾಡಿ ಬಸವಣ್ಣನ ಆಶೀರ್ವಾದ ಪಡ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಎಲ್ಲರೂ ತನು ಮನೋಧನದಿಂದ ಭಕ್ತಿಯಿಂದ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ಸುಮಾರು ಒಂದು 30 ವರ್ಷದ ಮೇಲೆ ಆಯ್ತು ಬರಕತ್ತಿ.